ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಒಂದಲ್ಲ ಒಂದು ರೀತಿಯ ಸಂಶೋಧನೆ ಮಾಡ್ತಲೇ ಇದೆ. ಆ ನಿಟ್ಟಿನಲ್ಲಿ ವಿಯೆಟ್ನಾಂನಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಮತ್ತು ಇಂಡಿಯಾದ ಸಂಸ್ಕೃತಿಯನ್ನು ಎರಡನ್ನೂ ಕೂಡ ಅಧ್ಯಯನ ಮಾಡಲಿಕ್ಕೆ 77 ಜನರ ತಂಡವನ್ನು ಮಾಡಿದ್ದಾರೆ. ಅಲ್ಲಿನ ಅಂಬಾಸಿಡರ್ ಮತ್ತು ಇಂಡಿಯಾದ ಅಂಬಾಸಿಡರ್ ಸೇರಿ 77 ಜನರಿಗೆ ವಿಯೆಟ್ನಾಂನಲ್ಲಿ ಸೈನ್ಸ್ ಫೆಲೋಶಿಪ್ಪನ್ನು ಕೊಟ್ಟಿದೆ. ಇದು ಜೀವಮಾನ ಸಾಧನ ಪ್ರಶಸ್ತಿ. ಇದರ ಉದ್ದೇಶ ಒಂದೇ, ಮಾನವನಾಗು ಬದಲಾವಣೆ ನಿನ್ನಿಂದಲೇ, ಬದಲಾವಣೆ ನಮ್ಮಿಂದಲೇ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮೌಢ್ಯತೆ ಅಳಿಯಲಿ, ನಂಬಿಕೆ ಉಳಿಯಲಿ, ನಿಜವಾದ ಧರ್ಮ ಮನುಷ್ಯನಲ್ಲಿ ಆದರ್ಶವಾಗಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಬ್ಬರಲ್ಲೂ ಅಡಿಗೆ ಮನೆಯಿಂದ ಇದ್ದು ವಿಜ್ಞಾನಿಗಳವರೆಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಪ್ರಸರಿಸಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಶ್ರಮವಾಗಿ ದುಡಿದಂಥ ಸಾಧಕರನ್ನು ಒಂದೊಂದು ಜಿಲ್ಲೆಯಿಂದ ಒಪ್ಪಿಕೊಂಡು ಗುರುತಿಸಿ ಸೈನ್ಸ್ ಫೆಲೋಶಿಪ್ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕೂಡ ಮಾಡಿದೆ. ಆ ಸಾಧನೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಪ್ರತಿ ವರ್ಷವೂ ಕೂಡ ಕೊಡ್ತಾ ಹೋಗುತ್ತೆ. ಈ ವರ್ಷ ಚಿತ್ರದುರ್ಗದ BT ಲೋಲಾಕ್ಷಮ್ಮ ಒಬ್ಬ ಶಿಕ್ಷಕಿಯಾಗಿ, ಸಮಾಜ ಸುಧಾರಕಿಯಾಗಿ, ಮಹಿಳೆಯ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಂಥ ಆ ವ್ಯಕ್ತಿಗೆ BT ಲೋಲಾಕ್ಷಮ್ಮನವರಿಗೆ ಈ ಪ್ರಶಸ್ತಿಯನ್ನು ಕೊಡ